ಬ್ಯಾಕ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಯ ಬಗ್ಗೆ ಹೊಸ ಅಪ್ಡೇಟ್ ಏನಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮ್ಮ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಇದು ಒಂದು, ಅಂದರೆ ಯಾವುದು? ಯುವ ನಿಧಿ ಯೋಜನೆ. ಸೊ ಈ ಎಲ್ಲ ಯೋಜನೆಗಳು ಜಾರಿ ಬಂದಾಗಿದೆ. ಈ ಯೋಜನೆ ಯಾವಾಗ ಜಾರಿ ಬರುತ್ತೆ ಅನ್ನೋದು ಕುತೂಹಲ ಇತ್ತು. ಸೊ ಅದಕ್ಕೆ ಈ ಕುತೂಹಲಕ್ಕೆ ಇವಾಗ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾವಾಗ ಜಾರಿಗೆ ಬರಲಿದೆ, ಯಾವಾಗ ನೋಂದಣಿ ಸ್ಟಾರ್ಟ್ ಆಗುತ್ತೆ ಅಂತ ಇವಾಗಲೇ ಕೆಲವೊಬ್ಬರಿಗೆ ಗೊತ್ತಾಗಿರ್ಬೋದು, ಕೆಲವೊಬ್ಬರಿಗೆ ಗೊತ್ತಾಗಿಲ್ಲ ಅಂತಂದರೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ನೆಕ್ಸ್ಟು ಯಾರು ಅರ್ಹರಾಗಿರ್ತಾರೆ ಈ ಯೋಜನೆಗೆ ನೋಂದಣಿ ಮಾಡ್ಕೊಳೋದಕ್ಕೆ ಅಂತ ಫಸ್ಟು ವಿವರಣೆ ಕೊಟ್ಟಾದ್ಮೇಲೆ ಲಾಸ್ಟ್ಗೆ ನಾನು ಹೇಳ್ತೀನಿ. ಸೊ ಮೊದಲಿಗೆ ಯುವ ನಿಧಿ ಯೋಜನೆ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡೋದಾದರೆ, ಅಂದರೆ ಏನು ಈ ಯೋಜನೆ, ಯಾರಿಗೆ ಬರುತ್ತೆ ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ. ಸೊ ಯುವ ನಿಧಿ ಯೋಜನೆ ಅಂದರೆ ಡಿಗ್ರಿ ಮಾಡಿದವರಿಗೆ ಮತ್ತು ಡಿಪ್ಲೊಮಾ ಮಾಡಿದವರಿಗೆ ಸಹಾಯಧನವಾಗಿ ಹಣದ ರೂಪದಲ್ಲಿ ಕೊಡುವಂಥದ್ದು. ಅಂದರೆ ಆ ಡಿಗ್ರಿ ಮಾಡಿದವರಿಗೆ 3,000 ರೂಪಾಯಿ ಸಹಾಯಧನವಾಗಿ ಕೊಡ್ತಾ ಇದೆ. ಡಿಪ್ಲೊಮಾ ಮಾಡಿದವರಿಗೆ 1,500 ಸಿಗುವಂಥದ್ದು. ಸೊ ಇದರಲ್ಲಿ ಒಂದು ಮೇನ್ ಕಂಡೀಷನ್ ಅಂತ ಏನಂದರೆ 2022 ಮತ್ತು 23ನೇ ಸಾಲಿನಲ್ಲಿ ಪಾಸಾಗಿರುವವರು ಮಾತ್ರ ಈ ಯೋಜನೆಗೆ ಅರ್ಹರಾಗಿರ್ತಾರೆ. ನೆಕ್ಸ್ಟು ಪಾಸಾಗಿ 6 ತಿಂಗಳು ಕಂಪ್ಲೀಟ್ ಆಗಿರಬೇಕು, ಅಂದರೆ 6 ಮಂತ್ ಕಂಪ್ಲೀಟ್ ಆದವರು ಮಾತ್ರ ಈ ಯೋಜನೆ ಅಡಿಯಲ್ಲಿ ಬರುವಂಥದ್ದು. ನೆಕ್ಸ್ಟ್ ನೋಂದಣಿ ಕೂಡ ಮಾಡ್ಕೋಬೋದು. ನೀವೇನಾದರೂ ಯಾವುದೋ ಬ್ಯಾಕ್ಲಾಗ್ ಇದ್ದರೂ ಸಹ ನೀವು ಈ ಗ್ಯಾರಂಟಿಗೆ ನೀವು ಅರ್ಹರಾಗಿರುವುದಿಲ್ಲ. ಅಂದರೆ ಏನು ಕಂಡೀಷನ್ ಇದೆ ಅಂತ ನೋಡೋದಾದರೆ 2 ವರ್ಷಗಳವರೆಗೂ ಮಾತ್ರ ನಿಮಗೆ ಈ ಯೋಜನೆಯ, ಅಂದರೆ ಈ ಗ್ಯಾರಂಟಿ ಅಡಿಯಲ್ಲಿ ನಿಮಗೆ ಪ್ರತಿ 3,000 ಅಥವಾ 1,500 ಸಿಗುವಂಥದ್ದು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಕಂಡೀಷನ್ ಏನು ಅಂತಂದರೆ, ನೀವು ಡಿಗ್ರಿ ಮಾಡಿದ್ದೀರಾ, ಡಿಗ್ರಿ ಮಾಡಿಕೊಂಡು ಮನೇಲಿದ್ದೀರಾ ಅನ್ನೋದಾದರೆ ನೀವು ಈ ಯೋಜನೆಗೆ ನೀವು ಅರ್ಜಿಯನ್ನು ಹಾಕ್ಬೋದು, ಅಂದರೆ ನೋಂದಣಿಯನ್ನು ಮಾಡ್ಕೋಬೋದು. ನೀವು ಡಿಗ್ರಿ ಮಾಡಿಕೊಂಡು ಹೈಯರ್ ಎಜುಕೇಷನ್ ಮಾಡಿರಬಾರ್ದು. ನೆಕ್ಸ್ಟು ನೀವು ಮನೇಲಿ, ಅಂದರೆ ಯಾವುದೇ ಜಾಬ್ ಇಲ್ಲ ಅಂತಂದರೆ ನೀವು ಈ ಯೋಜನೆಗೆ, ನೀವು ಈ ಗ್ಯಾರಂಟಿಗೆ ನೀವು ನೋಂದಣಿಯನ್ನು ಮಾಡ್ಕೋಬೋದು. ನೀವೇನಾದರೂ ಹೈಯರ್ ಎಜುಕೇಷನ್ಗೆ ಹೋಗಿದ್ದೀರಾ ಅಂದರೆ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ನೆಕ್ಸ್ಟು ನೀವೇನಾದರೂ ಜಾಬಲ್ಲಿ ಇದ್ದೀರಾ ಅಂತಂದರೆ ನೀವು ಕೂಡ ಈ ಸ್ಕೀಮ್ಗೆ ನೀವು ಅಪ್ಲಿಕೇಶನ್, ಅಂದರೆ ನೋಂದಣಿಯನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನೋಡೋದಾದರೆ, ದಾಖಲೆಗಳು ಇವಾಗ ಏನಕ್ಕಾದ್ರೂ ಒಂದು ನೋಂದಣಿ ಮಾಡ್ಕೋಬೇಕು, ಏನಾದ್ರು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಇಂದಿಷ್ಟಿಂದ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಅಲ್ವಾ. ಸೊ ನೀವೇನಾದರೂ ಡಿಗ್ರಿ ಮಾಡಿಕೊಂಡು ನೀವು ಈ ಗ್ಯಾರಂಟಿ ಅಡಿಯಲ್ಲಿ ನೀವು ನೋಂದಣಿ ಮಾಡ್ಕೋಬೇಕು ಅಂತ ಇದ್ದರೆ ನಿಮಗೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದರೆ ಅಕಸ್ಮಾತ್ PTC ಸರ್ಟಿಫಿಕೇಟ್ ಅದು ನಿಮಗೆ ಬೇಕಾಗಿರುತ್ತೆ. ಇವಾಗ ನಿಮಗೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗೇ ಇರುತ್ತೆ. ನೆಕ್ಸ್ಟು ನೀವೇನಾದರೂ ಡಿಪ್ಲೊಮಾ ಮಾಡಿದ್ದೀರಾ ಅಂತಂದರೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡು, ನೀವೇನಾದರೂ PU ಮೇಲೆ ಡಿಪ್ಲೊಮಾ ಮಾಡಿದರೆ PUC ಮಾರ್ಕ್ಸ್ ಕಾರ್ಡು, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಅಥವಾ ಡಿಪ್ಲೊಮಾ ಮಾರ್ಕ್ ಶೀಟ್ ಆದರೂ ಇರುತ್ತಲ್ವ, ಸೊ ಅದು. ನೀವೇನಾದರೂ SSLC ಮೇಲೆ ಡೈರೆಕ್ಟಾಗಿ ನೀವು ಡಿಪ್ಲೊಮಾ ಮಾಡಿದ್ದೀರಾ ಅಂತಂದರೆ SSLC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟು ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು ಅಥವಾ ಡಿಪ್ಲೊಮಾ ಮಾರ್ಕ್ ಶೀಟು ಏನಾದರೂ ಬೇಕಾಗಿರುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಸಹ ಬೇಕಾಗಿರುತ್ತೆ. ಮೊಬೈಲ್ ನಂಬರು, ಇಮೇಲ್ ID ಇವೆಲ್ಲ ಬೇಕಾಗಿರುತ್ತೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂತಂದರೆ, ಎಲ್ಲಿ ಹೋಗಿ ನೋಂದಣಿ ಮಾಡ್ಕೋಬೇಕು, ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಕರ್ನಾಟಕ 1, ಬೆಂಗಳೂರು 1, ಬಾಪೂಜಿ ಸೇವಾ ಕೇಂದ್ರ, ಗ್ರಾಮ 1ನಲ್ಲಿ ನೀವು ನೋಂದಣಿಯನ್ನು ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟು ಸೇವಾ ಸಿಂಧು ಪೋರ್ಟಲ್ನಲ್ಲೂ ಸಹ ನೀವಾಗೇ ನೋಂದಣಿ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಆ ರೀತಿ ಏನಾದರೂ ಸೇವಾ ಸಿಂಧು ಪೋರ್ಟಲ್ನಲ್ಲೇ ನಾವಾಗಿ ನೋಂದಣಿ ಮಾಡ್ಕೋಬೋದು ಅಂತ ಏನಾದರೂ ಇದ್ದರೆ ನಾನು ಯಾವ ರೀತಿ ನೋಂದಣಿ ಮಾಡ್ಕೋಬೋದು ಅಂತ ಮುಂಬರುವ ವೀಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಇನ್ನೊಂದು ಮೇನ್ ಲಾಸ್ಟ್ ಇಂಪಾರ್ಟೆಂಟ್ ಏನಂತಂದರೆ, ಯಾವಾಗಿಂದ ನೋಂದಣಿ ಮಾಡ್ಕೋಬೋದು, ಯಾವಾಗಿಂದ ಈ ಯೋಜನೆ ಜಾರಿ ಆಗ್ತಾ ಇದೆ ಅಂತ ನೋಡೋದಾದರೆ, ನೋಂದಣಿ ಮಾಡ್ಕೋಬೇಕಾಗಿರೋದು ಡಿಸೆಂಬರ್ 26, ಅಂದರೆ ಮಂಗಳವಾರದಿಂದ ನೋಂದಣಿ ಮಾಡ್ಕೋಬೋದಾಗಿರುತ್ತೆ ಅಂತ ಇವಾಗಲೇ ಹೇಳಿದ್ದಾರೆ. ಡಿಸೆಂಬರ್ 26 ಈ ಗ್ಯಾರಂಟಿಗೆ ಚಾಲನೆ ಸಿಗ್ತಾ ಇದೆ. ನೆಕ್ಸ್ಟು ಜನವರಿ 1ನೇ ತಾರೀಕು, ಅಂದರೆ ಜನವರಿ 1, 2024ರಿಂದ ಈ ಯೋಜನೆ ಜಾರಿಗೆ ಬರಲಿದೆ ಅಂತ ಇವಾಗಲೇ ಅನೌನ್ಸ್ ಕೂಡ ಮಾಡಿದ್ದಾರೆ. ಸೊ ನೋಡೋಣ, ನೆಕ್ಸ್ಟು ನಾವೇ ಕೂಡ ರಿಜಿಸ್ಟರ್ ಮಾಡ್ಕೋಬೋದಾ, ನಾವೇ ನೋಂದಣಿ ಮಾಡ್ಕೋಬೋದಾ, ಅಥವಾ ಗ್ರಾಮ 1ಗೆ, ಬೆಂಗಳೂರು 1, ಬಾಪೂಜಿ ಸೇವಾ ಕೇಂದ್ರ, ಕರ್ನಾಟಕ 1ಗೆ ಹೋಗಿ ನಾವು ನೋಂದಣಿ ಮಾಡ್ಕೋಬೋದು ಅಂತ ನೆಕ್ಸ್ಟ್ ಮುಂಬರುವ ವೀಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಇದಾಗಿತ್ತು ಇವತ್ತಿನ ಯುವ ನಿಧಿ ಯೋಜನೆ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.